ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಆರ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕ್ವಶನ್ ಟ್ಯಾಗ್ ಅನ್ನೋ ಒಂದು ಟಾಪಿಕ್ನ ನೋಡೋಣ. ಸೊ ಈ ಒಂದು ಟಾಪಿಕಲ್ಲಿ ಇಂದ ಒಂದಾದರೂ ಮಿನಿಮಮ್ ಕ್ವಶನ್ ಬಂದೇ ಬರುತ್ತೆ. ಸೊ ಇದು ಕೂಡ ಒಂದು ಈಸಿಯೆಸ್ಟ್ ಟಾಪಿಕ್ ಇರೋದ್ರಿಂದ KPSC ಮತ್ತು KEA ಎಕ್ಸಾಮಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಒಂದಂತೂ ಕ್ವಶನ್ ಕೇಳ್ತಾರೆ. ಸೊ ಇದು ಕೂಡ ಈಸಿಯೆಸ್ಟ್ ಟಾಪಿಕ್ಕು. ಸೊ ನೀವು ಇಲ್ಲಿ ಈಸಿಯಾಗಿ 1 ಮಾರ್ಕ್ಸ್ನ ಗೇನ್ ಮಾಡ್ಬೋದು. ಸೊ ನಾವಿಲ್ಲಿ ಕ್ವಶನ್ ಟ್ಯಾಗಿಗೆ ಬಂದರೆ ಸೊ ನಮಗೆ ಇಲ್ಲಿ ಬೇಸಿಕಲಿ ಒಂದೆರಡು ರೂಲ್ನ ನಾವು ನೋಡಬೇಕಾಗತ್ತೆ. ಮೊದಲನೇದಾಗಿ ಏನಂದರೆ ಕೊಟ್ಟಿರೋ ಸ್ಟೇಟ್ಮೆಂಟು ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ ನೋಡಬೇಕು. ಸೊ ಇನ್ ಕೇಸ್ ಏನಾದರೂ ಪಾಸಿಟಿವ್ ಇದ್ದರೆ ಅದನ್ನು ಕ್ವಶನ್ ಟ್ಯಾಗಲ್ಲಿ ನಾವು ನೆಗೆಟಿವ್ ಆಗಿ ಮಾಡ್ತೀವಿ. ಇನ್ ಕೇಸ್ ಕೊಟ್ಟಿರೋ ಸ್ಟೇಟ್ಮೆಂಟು ನೆಗೆಟಿವ್ ಇದ್ದರೆ ಅದನ್ನು ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ನಾನು ಇಲ್ಲಿ ಮುಂದೆ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಐಡೆಂಟಿಫೈ ಮಾಡೋದು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಸೊ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನಾವು ಪ್ರನೌನ್ ಮತ್ತು ಹಾಗೂ ಹೆಲ್ಪಿಂಗ್ ವರ್ಬ್ ಮತ್ತು ನೌನ್ನ ನೋಡಬೇಕಾಗುತ್ತೆ. ಸೊ ಅಲ್ಲಿ ಏನಾಗಿ ಕನ್ವರ್ಟ್ ಆಗುತ್ತಂತ. ಸೊ ಯೂಶಲಿ ನೋಡಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಿದ್ದನ್ನ ನೆಗೆಟಿವ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಸೊ ಮೊದಲೇ ಎಕ್ಸಾಂಪಲ್ ಬಂದುಬಿಟ್ಟು ಶೀ ಈಸ್ ಕ್ವಿಕ್ ಅಂತ ಇದೆ. ಸೊ ಇದು ಒಂದು ಯಾವುದೇ ರೀತಿಯಾದ ಒಂದು ನೆಗೆಟಿವ್ ವರ್ಡ್ಸ್ನ ಹೊಂದಿಲ್ಲ. ಫಾರ್ ಎಕ್ಸಾಂಪಲ್ ನೆಗೆಟಿವ್ ವರ್ಡ್ಸ್ ಅಂದರೆ ನೋ, ನಾಟ್, ನನ್, ಸೆಲ್ಡಮ್, ಬೇರ್ಲಿ, ಹಾರ್ಡ್ಲಿ. ಸೊ ಈ ರೀತಿ ವರ್ಡ್ಸ್ ಏನಾದರೂ ಸೆಂಟೆನ್ಸಲ್ಲಿದ್ದರೆ ಇದು ಕೂಡ ನೆಗೆಟಿವ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನಾನು ಅದನ್ನ ಮುಂದೆ ಹೇಳ್ತೀನಿ. ಸೊ ಇವಾಗ ಇಷ್ಟು ನೆನಪಿರಲಿ. ಸೊ ಶೀ ಈಸ್ ಕ್ವಿಕ್ ಅನ್ನೋದು ಇದರಲ್ಲಿ ನನಗೆ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ವರ್ಡ್ ಕಾಣ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ನೆಗೆಟಿವ್ ಒಂದು ಕ್ವಶನ್ ಟ್ಯಾಗ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಬಂದುಬಿಟ್ಟು ಶಿ ಈಸ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್. ಸೊ ನಮಗೆ ಪ್ರನೌನ್ ಯಾವ್ದು ಯೂಸ್ ಮಾಡಿದಾನೆ ಅಂದರೆ ಶಿ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ಈಸ್ ಅನ್ನೋದನ್ನ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಇಸಂಟ್ ಶಿ. ಸೊ ಅದನ್ನೇ ಪ್ರನೌನ್ ಯೂಸ್ ಮಾಡಬೇಕು. ಸೊ ಇಲ್ಲಿ ಮತ್ತೆ ಹಾಗೆ ಇದಕ್ಕೆ ಬಂದರೆ ಸೊ ಇನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟಿಂದ ಪಾಸಿಟಿವ್ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಇಲ್ಲಿ ಏನಂದರೆ ಕೊಟ್ಟಿರೋ ಎಕ್ಸಾಂಪಲ್ಸ್ ನೋಡೋಣ. ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದಿ ವರ್ಕ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಇದ್ದರೆ ನಾವೇನು ಮಾಡಬೇಕು, ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಇಲ್ಲಿ ಪಾಸಿಟಿವ್ ಮಾಡೋಕ್ಕೋಸ್ಕರ ನಾವು ಇನ್ನು ಹೆಲ್ಪಿಂಗ್ ವರ್ಬ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಏನಿದೆ, ಹ್ಯಾವ್ ಇದೆ. ಸೊ ಹ್ಯಾವ್ ಇದೆ ಮತ್ತು ವಿ ಇದೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಪ್ರನೌನ್ ವಿ ಇದೆ. ಸೊ ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ಕ್ವಶನ್ ಟ್ಯಾಗು ಹ್ಯಾವ್ ವಿ ಅಂತ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋಣ ಇನ್ನೂ ಏನೇನು ರೂಲ್ಸ್ ಇದೆ. ಸೊ ಅದ್ರ ಮುಖಾಂತರ ನಾವು ಯಾವ ಥರ ಕ್ವಶನ್ ಟ್ಯಾಗ್ ಮಾಡಬೇಕಂತ. ಸೊ ಇಲ್ಲಿ ನೋಡ್ಬೋದು. ಸೊ ಮೇನ್ 2 ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಹೆಲ್ಪಿಂಗ್ ವರ್ಬು ಮತ್ತು ಪ್ರನೌನ್ನ ನೋಡಬೇಕಾಗುತ್ತೆ ನಾವು. ದೇ ವೇರ್ ಲಾಫಿಂಗ್ ಇನ್ ದ ಕ್ಲಾಸ್. ಸೊ ಇಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಯಾವುದಂದರೆ ವೇರ್. ಹಾಗೆ ಪ್ರನೌನ್ ಯಾವುದಂದರೆ ದೇ. ಸೊ ದೇ ಅನ್ನೋದು ನಮಗೆ ಪ್ರನೌನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋದ್ರಿಂದ ನಾವು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ವೇರ್ ಅನ್ನೋದನ್ನ ವೆರಂಟ್ ಆಗುತ್ತೆ. ಸೊ ನಾನು ಕಂಪ್ಲೀಟ್ ಲಿಸ್ಟ್ ಕೊಡ್ತೀನಿ. ಅದು ನಮಗೆ ಯಾವ ಒಂದು ಹೆಲ್ಪಿಂಗ್ ವರ್ಬ್ ಯಾವ ಥರ ಪಾಸಿಟಿವ್ ಹೋಗುತ್ತೆ ನೆಗೆಟಿವ್ ಹೋಗುತ್ತೆ ಅಂತ ಒಂದು ನೆಕ್ಸ್ಟ್ ಸ್ಲೈಡಲ್ಲಿದೆ. ಸೊ ಅದನ್ನು ತಿಳಿಸ್ತೀನಿ. ಸೊ ಇಲ್ಲಿ ಹ್ಯಾವೆಂಟ್ ದೇ, ವರಂಟ್ ದೇ ಅನ್ನೋದೊಂದು ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ನಿಮಗೆ ಕಂಪ್ಲೀಟ್ ಯಾವ್ಯಾವ್ದರಲ್ಲಿ ಏನೇನಾಗುತ್ತಂತ. ಸೊ ಇಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬಲ್ಲಿ ಏನೇನಾಗುತ್ತೆ ಅಂತ. ಸೊ ಇದು ವರ್ಸ ಇರುತ್ತೆ. ಫಾರ್ ಎಕ್ಸಾಂಪಲು ಇವಾಗ ಪಾಸಿಟಿವ್ ಸ್ಟೇಟ್ಮೆಂಟಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಇದ್ದರೆ ಈಸಂಟ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಈಸ್ ನಾಟ್ ಇದ್ದಲ್ಲಿ ನಮಗೆ ಈಸ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಸೊ ಹಾಗೆ ಆರ್ ಇದ್ದಿದ್ದು ಆರಂಟ್ ಆಗುತ್ತೆ. ಹಾಗೆ ವಾಸ್ ಇದ್ದಿದ್ದು ವಸಂಟ್ ಆಗುತ್ತೆ. ವರ್ ಇದ್ದಿದ್ದು ವರಂಟ್ ಆಗುತ್ತೆ. ಹ್ಯಾಸ್ ಇದ್ದಿದ್ದು ಹ್ಯಾಸಂಟ್ ಆಗುತ್ತೆ. ಹಾಗೆ ಹ್ಯಾವ್ ಇದ್ದಿದ್ದು ಹ್ಯಾವೆಂಟ್ ಆಗುತ್ತೆ. ಹ್ಯಾಡ್ ಇದ್ದಿದ್ದು ಹ್ಯಾಡಂಟ್. ಕ್ಯಾನ್ ಇದ್ದಿದ್ದು ಕಾಂಟ್. ಸೊ ನೆಕ್ಸ್ಟು ಕುಡ್ ಇದ್ದಿದ್ದು ಕುಡಂಟ್. ಮಸ್ಟ್ ಇದ್ದಿದ್ದು ಮಸಂಟ್. ಸೊ ಇನ್ನು ನಾವಿಲ್ಲಿ ಯೂಶ್ವಲಿ ಐ ಆ್ಯಮ್ ಅಂತ ಬಂದಾಗ ನಾವೇನು ಮಾಡಬೇಕಂದ್ರೆ ಅರಂಟನ್ನು ಯೂಸ್ ಮಾಡಬೇಕು. ಸೊ ಮುಂದೆ ಹೇಳ್ತೀನಿ, ಮುಂದೆ ಇದೆ ಅದು. ಅರಂಟನ್ನು ಯೂಸ್ ಮಾಡಬೇಕು. ಮತ್ತು ವಿಲ್ ಬಂದಾಗ ಕೂಡ ನಾವೇನು ಮಾಡಬೇಕಂದ್ರೆ ಓಂಟ್ ಅನ್ನೋ ಒಂದು ಏನಂದರೆ ಕ್ವಶನ್ ಟ್ಯಾಗ್ ಯೂಸ್ ಮಾಡಬೇಕು. ಸೊ ಇಲ್ಲಿ ವರ್ಸ ಇರುತ್ತೆ. ಓಂಟ್ ಅಂತ ಬಂದಾಗ ವಿಲ್ ಅಂತ ಬರುತ್ತೆ. ಆಮ್ ನಾಟ್ ಅಂತ ಬಂದಾಗ ಆಮ್ ಐ ಅಂತ ಬರುತ್ತೆ. ಸೊ ಈ ರೀತಿ ನೆಕ್ಸ್ಟ್ ದ ಐ ಆಮ್ ಅನಾಮಲಿ. ಸೊ ಸ್ಟೇಟ್ಮೆಂಟ್ ಐ ಆಮ್ ಯೂಸಸ್ ಯೂನಿಕ್ ಟ್ಯಾಗ್. ಸೊ ಐ ಆಮ್ ಈಸ್ ಅರಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ನೆನಪಿರಲಿ, ಯಾವಾಗಲೂ ನಾವು ಆಮಂಟ್ ಅಂತ ಯೂಸ್ ಮಾಡಲ್ಲ, ಆರಂಟ್ ಅಂತ ಯೂಸ್ ಮಾಡ್ತೀವಿ. ಸೊ aren't I. So if statement is positive, then we'll use the question tag as a aren't. ಒಂದು ಏನಂದರೆ ಅದು ಆವಾಗಲೇ ಹೇಳಿದಾಗೆ ವಿಲ್ ಬಂದಾಗ ನಾವೇನು ಮಾಡ್ತೀವಿ, ಓಂಟ್ ಯೂಸ್ ಮಾಡ್ತೀವಿ. ಫ್ಯೂಚರ್ ಟೆನ್ಸ್ ಫಾರ್ಮ್ ಕೊಟ್ಟಿರ್ತಾರೆ, ಐ ವಿಲ್ ನಾಟ್,
ಅಂತ ಬಂದಿರುತ್ತೆ. ಐ ವಿಲ್ ನಾಟ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ವಿಲ್ ಐ ಅಂತ ಆಗುತ್ತೆ. ಸೊ ಇನ್ ಕೇಸ್ ಐ ವಿಲ್ ಅಂತ ಬಂದರೆ ಓಂಟ್ ಐ ಅಂತ ಆಗುತ್ತೆ. ಸೊ ಇಲ್ಲಿ ಮತ್ತು ಫ್ಯೂಚರ್ ಟೆನ್ಸಲ್ಲಿ ನಮಗೆ ಶಾಲ್ ಅಂತ ಕೊಟ್ಟಾಗ ಶಾಂಟ್ ಅಂತ ಆಗುತ್ತೆ. ಸೊ ಲೆಸ್ ಇದು ಒಂದು ವರ್ಡ್ಸ್, ಈ ಒಂದು 3 ವರ್ಡ್ಸ್ನ ನೆನಪಲ್ಲಿ ಇಟ್ಕೋಬೇಕು. ಸೊ ಈ ಒಂದು ಇಷ್ಟು ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದರೆ ನಾವು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಮಗೆ ವರ್ಬ್ಗೆ ಎಸ್ ಎಂಡಲ್ಲಿ ಎಸ್ ಅಂತ ಬಂದರೆ ನಾವು ಅವಾಗ ಏನು ಮಾಡ್ಬೇಕಂದ್ರೆ ಡಸ್, ಮತ್ತು ಇನ್ ಕೇಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ಡಸಂಟ್ ಅಂತ ಹಾಕ್ತೀವಿ, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಡಸ್ ಅಂತಲೇ ಹಾಕ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಏನಂದರೆ ಶೀ ಸಿಂಗ್ಸ್ ಅ ಸಾಂಗ್, ಇಲ್ಲಿ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ಇಲ್ಲಿ ಸಿಂಗ್ಸ್ ಅನ್ನೋದು ವರ್ಬಿಗೆ ಲಾಸ್ಟಲ್ಲಿ ಎಂಡಲ್ಲಿ ಎಸ್ ಬಂದಿದೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಡಸಂಟ್ ಶಿ ಅಂತ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ನ ನೋಡ್ತೀವಿ. ಸೊ ಡೂ ಮತ್ತು ಡೋಂಟ್ ಯಾವಾಗ ನೋಡ್ತೀವಿ ಅಂದರೆ ದೇ ರೈಟ್ ಅ ಲೆಟರ್. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಡೋಂಟ್ ದೇ. ಸೊ ಡಸ್ ಮತ್ತು ಡಸಂಟು ಮತ್ತು ಡೂ ಮತ್ತು ಡೋಂಟ್ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನ ಗೊತ್ತಿರಬೇಕು. ಸಿಂಪಲ್ ಪ್ರೆಸೆಂಟಲ್ಲಿದ್ದಾಗ ಡಸ್ ಮತ್ತು ಡಸಂಟ್ ಮಾಡ್ತೀವಿ. ಸಿಂಪಲ್ ಪ್ರೆಸೆಂಟ್ ಮತ್ತು ಬೇಸ್ ಫಾರ್ಮ್ ಇನ್ ಕೇಸ್ ಆಫ್ ಎಸ್ ಎಂಡ್ಸ್ ವಿತ್ ಎಸ್ ಇದ್ದಾಗ ಡಸ್ ಮತ್ತು ಡಸಂಟು. ಇನ್ ಕೇಸ್ ಆಫ್ ಸಿಂಪಲ್ ಪ್ರೆಸೆಂಟಲ್ಲಿದ್ದಾಗ ಡೂ ಮತ್ತು ಡೋಂಟ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ ಈ ಥರ. ಸೊ ಸಿಂಪಲ್ ಪಾಸ್ಟ್ ಇದ್ದಾಗ ಡಿಡ್ ಮತ್ತು ಡಿಡಂಟ್ ಯೂಸ್ ಮಾಡ್ತೀವಿ. ಸೊ ಹಿ ವೆಂಟ್ ಅನ್ನೋದು ಪಾಸ್ಟಾಗಿ ಇಂಡಿಕೇಟ್ ಮಾಡುತ್ತೆ. ಸೊ ಡಿಡಂಟ್ ಹಿ. ಸೊ ಈ ರೀತಿ. ಸೊ ಇನ್ನೊಂದು ಏನಂದರೆ ಆವಾಗಲೇ ಹೇಳಿದಾಗೆ ನಾವು ಸೆಂಟೆನ್ಸು ನೆಗೆಟಿವ್ ಆಗಿದೆ ಅಥವಾ ಪಾಸಿಟಿವ್ ಆಗಿದೆ ಅನ್ನೋದನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ ಅಂದರೆ ಕೆಲವೊಂದಿಷ್ಟು ವರ್ಡ್ಸ್ ಇದೆ. ಸೊ ಯಾವ ಥರ ಅಂದರೆ ನೆವರ್, ಆಮೇಲೆ ರೇರ್ಲಿ, ಸೆಲ್ಡಮ್, ಹಾರ್ಡ್ಲಿ, ಬೇರ್ಲಿ, ಸ್ಕೇರ್ಸ್ಲಿ, ನೋ, ನಥಿಂಗ್, ಈ ರೀತಿ ವರ್ಡ್ಸ್ ಬಂದಾಗ ಆ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದರೆ ನೆಗೆಟಿವ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಆವಾಗ ನಾವೇನು ಮಾಡಬೇಕಂದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಶಿ ಕ್ಯಾನ್ ಬೇರ್ಲಿ ಸ್ಪೀಕ್ಸ್ ಅಂದರೆ ಇದು ಒಂದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಅವಾಗ ನಾವೇನು ಮಾಡಬೇಕಂದ್ರೆ ಒಂದು ಪಾಸಿಟಿವ್ ಕ್ವಶನ್ ಟ್ಯಾಗ್ನ ಮಾಡಬೇಕು, ಕ್ಯಾನ್ ಶಿ. ಸೊ ಹಿ ರೇರ್ಲಿ ಕಮ್ಸ್ ಹೋಮ್, ಇದು ಕೂಡ ಒಂದು ಏನಂದರೆ ನೆಗೆಟಿವ್ ಸೆಂಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ರೇರ್ಲಿ ಅಂತ ಯೂಸ್ ಮಾಡಿದಾರಲ್ಲ, ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಸೊ ಡಸ್ ಹಿ. ಇನ್ನೊಂದು ಏನಂದರೆ ಟಿಪ್ಪು ಇಲ್ಲಿ, ಸೊ ನಾವು ಡಸ್ ಮತ್ತು ಡೋಂಟ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸೊ ಐ, ವಿ, ಯು, ದೇ ಈ ರೀತಿ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಡೋಂಟ್ ಯೂಸ್ ಮಾಡ್ತೀವಿ. ಹಾಗೆ ಇನ್ನೊಂದು ಏನಂದರೆ ಹಿ, ಶಿ, ಇಟ್ ಅಂತ ಬಂದಾಗ ಏನು ಮಾಡ್ತೀವಿ ಅಂದರೆ ಡಸಂಟ್ ಅಂತ ಯೂಸ್ ಮಾಡ್ತೀವಿ. ಇನ್ನೊಂದು ಏನಂದರೆ ಇನ್ನೊಂದು ಸ್ಪೆಷಲ್ ಕೇಸ್ ಏನು ಬರುತ್ತಂದರೆ ಇವಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕಮಾಂಡ್ ಅಥವಾ ರಿಕ್ವೆಸ್ಟ್ ಮಾಡ್ಕೋಬೇಕಾದ್ರೆ ಅಥವಾ ಸಜೆಷನ್ಸು ಏನಾದರೂ ಕೊಡ್ತಿರ್ಬೇಕಾದ್ರೆ ನಾವು ಆಗ ಏನು ಮಾಡ್ತೀವಿ ಅಂದರೆ ಕ್ವಶನ್ ಟ್ಯಾಗಲ್ಲಿ ವಿಲ್ ಯು ಅಂತ ಯೂಸ್ ಮಾಡ್ತೀವಿ. ಸೊ ಕ್ಲೋಸ್ ದ ಡೋರ್ ಕಮಾಂಡು ಆಗಿರ್ಬೋದು ಅಥವಾ ರಿಕ್ವೆಸ್ಟ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ವಿಲ್ ಯು ಅಂತ ಯೂಸ್ ಮಾಡ್ತೀವಿ. ಸೊ ಪ್ಲೀಸ್ ಗಿವ್ ಮಿ ಯುವರ್ ನೋಟ್ಬುಕ್ ಅಂದರೆ ಇದೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಸೊ ರಿಕ್ವೆಸ್ಟ್ ಮಾಡ್ಕೋದ್ರಿಂದ ಅಂದರೆ ಇದು ಕೂಡ ಏನಾಗುತ್ತೆ ಕ್ವಶನ್ ಟ್ಯಾಗು ವಿಲ್ ಯು ಅಂತ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ಯಾರಾದರೂ ಕಮಾಂಡ್ ಅಥವಾ ರಿಕ್ವೆಸ್ಟ್ ಮಾಡ್ತಿದ್ರೆ ಆವಾಗ ಕ್ವಶನ್ ಟ್ಯಾಗ್ ಏನಾಗುತ್ತೆ ಅಂದರೆ ವಿಲ್ ಯು ಅಂತ ಆಗುತ್ತೆ. ಸೊ ಇನ್ನೊಂದು ಕೇಸ್ ಏನು ಬರುತ್ತೆ ಅಂದರೆ ಲೆಟ್ಸ್ ಅಂತ ಯೂಸ್ ಮಾಡಿರ್ತಾರೆ ಸೆಂಟೆನ್ಸಲ್ಲಿ. ಸೊ ಆ ಒಂದು ಕೇಸಲ್ಲಿ ಕೂಡ ಏನಾಗುತ್ತೆ ಅಂದರೆ ನಾವು ಶಾಲ್ ಅಂತ ಯೂಸ್ ಮಾಡ್ತೀವಿ, ಶಾಲ್ ವಿ. ಸೊ ಯಾವ ಥರ ಸೆಂಟೆನ್ಸ್ ಅಂದರೆ ಲೆಟ್ಸ್ ಸ್ಟಾರ್ಟ್, ಆವಾಗ ಶಾಲ್ ವಿ ಅಂತ ಯೂಸ್ ಮಾಡ್ತೀವಿ. ಲೆಟ್ಸ್ ಗೋ ಫಾರ್ ಅ ಮೂವಿ. ಸೊ ಇಲ್ಲಿ ಏನಂದರೆ ಲೆಟ್ಸ್ ಅಂತ ನಮಗೇನಾದರೂ ಸೆಂಟೆನ್ಸಲ್ಲಿ ಕಾಣಿದ್ರೆ ಆವಾಗ ನಾವು ಶಾಲ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಬೇಕು ಕ್ವಶನ್ ಟ್ಯಾಗಲ್ಲಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮಗೆ ಒಂದು ಸೆಂಟೆನ್ಸಲ್ಲಿ ಈ ಥರ ವರ್ಡ್ಸ್ ಕಾಣುತ್ತೆ. ಸೊ ಎವ್ರಿ ಒನ್, ಎವ್ರಿಬಡಿ, ಸಮ್ ಒನ್, ನೋ ಒನ್, ಈಚ್, ಈ ರೀತಿ ವರ್ಡ್ ಬಂದಾಗ ನಾವು ಏನು ಮಾಡಬೇಕಂದ್ರೆ ನಾವು ಪ್ಲೂರಲ್ ಇದು ಪ್ರೊನೌನ್ನ ಯೂಸ್ ಮಾಡಬೇಕಾಗುತ್ತೆ, ಸಿಂಗ್ಯುಲರ್ ಯೂಸ್ ಮಾಡೋ ಹಾಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಕ್ಸಾಂಪಲ್ ಯಾವ ರೀತಿ ಅಂದರೆ the verb in the tag must be plural to match they. So even if the verb is main statement is singular, so everyone has come. So ಇಲ್ಲಿ ಸ್ಟೇಟ್ಮೆಂಟ್ ಸಿಂಗ್ಯುಲರ್ ಇದ್ರೂ ಕೂಡ ನಾವೇನು ಮಾಡ್ತೀವಿ ಪ್ಲೂರಲ್ ಆಗಿ ಯೂಸ್ ಮಾಡ್ತೀವಿ, ಹ್ಯಾವಂಟ್ ದೇ ಅಂತ. ಸೊ ಹ್ಯಾವನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಹ್ಯಾಸಂಟ್ ಅಂತ ಆಗಲ್ಲ, ಬಿಕಾಸ್ ಆಫ್ ಏನಂದರೆ ಈ ಒಂದು ವರ್ಡ್ಸ್ ಬಂದಾಗ ಈ ಥರ ಸೆಂಟೆನ್ಸ್ನ ನಾವು ಫಾರ್ಮ್ ಮಾಡ್ತೀವಿ. ಸಿಂಗ್ಯುಲರ್ ಇದ್ರೂ ಕೂಡ ಅದನ್ನು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡಿ ಹ್ಯಾವಂಟ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನು ನೆಕ್ಸ್ಟ್ ಬಂದರೆ ದಿಸ್ ಮತ್ತು ದ್ಯಾಟ್. ಆವಾಗ ದಿಸ್ ಮತ್ತು ದ್ಯಾಟ್ ಬಂದಾಗ ನಾವು ಕನ್ವರ್ಟ್ ಮಾಡಿದಾಗ ಕ್ವಶನ್ ಟ್ಯಾಗಲ್ಲಿ ಇಟ್ ಅಂತ ಬರುತ್ತೆ. ಸೊ ದೀಸ್ ಮತ್ತು ದೋಸ್ ಅಂತ ಇದ್ದಾಗ ಸ್ಟೇಟ್ಮೆಂಟಲ್ಲಿ ನಾವೇನು ಮಾಡ್ಬೋದು ದೇ ಅಂತ ಯೂಸ್ ಮಾಡ್ತೀವಿ.
ಸೊ ನಾನಿಲ್ಲಿ ಇನ್ನೊಂದು ಸಲ ನಿಮಗೆ ಕಂಪ್ಲೀಟಾಗಿ ರಿವೈಸ್ ಮಾಡ್ತೀನಿ. ಯಾವ ರೀತಿ ಅಂದರೆ ಒಂದು ಎಕ್ಸಾಂಪಲ್ ಮುಖಾಂತರ. ಅರೆನಾ ಈಸ್ ಲಿವಿಂಗ್ ಟು ನೈಟ್ ಅಂದರೆ ಇಲ್ಲಿ ಅರೆನಾ ಅನ್ನೋದು ಒಂದು ಫಿಮೇಲ್. ಸೊ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಪ್ರನೌನು ಶಿ ಆಗುತ್ತೆ. ಸೊ ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಈಸ್ ಇದೆ. ಸೊ ಈಸ್ ಇದ್ದಿದ್ದು ಪಾಸಿಟಿವ್ ಆಗಿದೆ. ಸೊ ಸಮಥಿಂಗ್ ನಾವು ಏನು ನೆಗೆಟಿವ್ ಸೆನ್ಸ್ ಮಾಡ್ತಾ ಇಲ್ಲ ಕ್ವಶನಲ್ಲಿ. ಸೊ ಈಸ್ ಇದ್ದಿದ್ದು ಇಸಂಟ್ ಆಗುತ್ತೆ. ಸೊ ಇಸಂಟ್ ಆಗುತ್ತೆ. ಆಮೇಲೆ ಈ ಪ್ರನೌನ್ ಇದ್ದಿದ್ದು ಅರೆನಾ ಅನ್ನೋ ಒಂದು ನೌನ್ ಇದ್ದಿದ್ದು ಪ್ರನೌನಲ್ಲಿ ಶಿ ಆಗಿ ಕನ್ವರ್ಟ್ ಆಗಿ ಶಿ ಇಸಂಟ್ ಶಿ. ಸೊ ಅರೆನಾ ಅನ್ನೋ ಫೀಮೇಲ್ ನೇಮ್ ಇರೋದ್ರಿಂದ ಅದು ಪ್ರನೌನು ಶಿ ಅಂತ ಆಗುತ್ತೆ. ಸೊ ಫೈನಲ್ ಆಗಿ ಇಸಂಟ್ ಶಿ ಅನ್ನೋ ಒಂದು ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಏನಂದರೆ ಮೇನಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ನೆಗೆಟಿವ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ ಹಾರ್ಡ್ಲಿ, ಸ್ಕೇರ್ಸ್ಲಿ, ನಾನು ಆವಾಗಲೇ ಡಿಸ್ಕಸ್ ಮಾಡಿದಾಗೆ ಸೆಲ್ಡಮ್ಮು, ನನ್ನು, ನಾಟು, ಈ ರೀತಿ ಒಂದು ಯಾವುದಾದ್ರೂ ಒಂದು ವರ್ಡ್ ನಮಗೆ ಸೆಂಟೆನ್ಸಲ್ಲಿ ಕಾಂದಾಗ ಅದನ್ನು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗೆ ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಪೊಲಾರಿಟಿ ಅನ್ನೋದು ಇಲ್ಲಿ ಒಂದು ಏನಂದರೆ ನೆಗೆಟಿವ್ ಡ್ಯೂ ಟು ಹಾರ್ಡ್ಲಿ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿದ್ದಾರೆ. ಸೊ ಮಸ್ಟ್ ಬಿ ಪಾಸಿಟಿವ್ ಕ್ವಶನ್ ಟ್ಯಾಗ್ನ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಏನಂದರೆ ಇಲ್ಲಿ ನನ್ ವಿಸಿಬಲ್ ಅಂದರೆ ಯಾವುದೂ ಒಂದು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿಲ್ಲ. ಸೊ ಮೇನ್ ವರ್ಬ್ ಈಸ್ ನೋನ್. ಸೊ ನೋನ್ ಅನ್ನೋದೊಂದು ಪ್ರೆಸೆಂಟ್ ಟೆನ್ಸ್ ಬೇಸ್ ಫಾರ್ಮ್. ಯೂಸ್ ಡೂ ಅನ್ನೋದನ್ನ ಒಂದು ಹೆಲ್ಪಿಂಗ್ ವರ್ಬ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ನೋ ಕಾಂಟ್ರಾಕ್ಷನ್ ನೀಡೆಡ್ ಫಾರ್ ದಿ ಪಾಸಿಟಿವ್ ಟ್ಯಾಗ್. ಸೊ ಇಲ್ಲಿ ಫೈನಲ್ ಆಗಿ ಏನಾಗುತ್ತೆ ಅಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಸೊ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಡೂ ಐ ಅನ್ನೋ ಒಂದು ಕ್ವಶನ್ ಟ್ಯಾಗ್ ಆಗುತ್ತೆ ಇಲ್ಲಿ. ಸೊ ಸಮ್ ಆಫ್ ದಿ ಎಕ್ಸಾಂಪಲ್ಸ್ನ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ದೇ ಕ್ಯಾನ್ ಬೇರ್ಲಿ ಸ್ಪೀಕ್ ಅನ್ನೋದು ನೆಗೆಟಿವ್ ವರ್ಡ್. ಸೊ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಕ್ಯಾನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಇದೆ. ಸೊ ಕ್ಯಾನ್ ಮತ್ತು ಪ್ರೊನೌನ್ ಏನಿದೆ ಅಂದರೆ ಕ್ಯಾನ್ ದೇ. ಸೊ ಕ್ಯಾನ್ ದೇ ಅನ್ನೋ ಒಂದು ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಐ ಆಮ್ ಆ್ಯನ್ ಇನ್ನೋಸೆಂಟ್ ಮ್ಯಾನ್. ಸೊ ಇಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಏನಿದೆ, ಆಮ್ ಇದೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ನಮ್ಗೆ ಏನಾಗ್ತಿದೆ, ಪಾಸಿಟಿವ್ ಆಗಿ ಕಾಣ್ತಿದೆ. ಸೊ ಇಲ್ಲಿ ನಾವು ಆಮ್ಗೆ ಆರಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಆರಂಟ್ ಐ. ಸೊ ಪ್ರೊನೌನ್ ಏನಿದೆ, ಐ ಇದೆ. ಸೊ ಲೆಟ್ಸ್ ಗೋ ಫಾರ್ ಅ ಮೂವಿ. ಲೆಟ್ಸ್ ಆವಾಗಲೇ ಹೇಳ್ದಂಗೆ ಲೆಟ್ಸ್ ಅನ್ನೋಂಥ ಒಂದು ವರ್ಡ್ ನಮಗೆ ಸೆಂಟೆನ್ಸಲ್ಲಿ ಬಂದಾಗ ನಾವು ಶಾಲ್ ಅಂತ ಯೂಸ್ ಮಾಡಬೇಕು. ಶಾಲ್ ಅಂತ ಯೂಸ್ ಮಾಡಿದ್ರೆ ಆಪ್ಷನಲ್ಲಿ ಶಾಲ್ ವಿ. ಸೊ ಎವ್ರಿ ಒನ್ ಹ್ಯಾಸ್ ಕಮ್. ಸೊ ಆವಾಗಲೇ ಹೇಳ್ದಂಗೆ ಎವ್ರಿ ಒನ್ನು, ಆಮೇಲೆ ಈಚ್, ಆಮೇಲೆ ಎವ್ರಿಬಡಿ, ಸಮ್ ಒನ್, ಸೊ ನೋ ಒನ್, ಈ ರೀತಿ ಸೆಂಟೆನ್ಸ್ ಬಂದಾಗ ನಾವೇನು ಮಾಡಬೇಕಂದ್ರೆ ನಾವು ಅವಾಗ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ, ಪ್ಲೂರಲ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಆವಾಗ ಕ್ವಶನ್ ಟ್ಯಾಗ್ ಏನಾಗುತ್ತೆ, ಇಲ್ಲಿ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನೆಗೆಟಿವ್ ಸ್ಟೇಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂದರೆ ಹ್ಯಾವಂಟ್ ದೇ ಅಂತ. ಸೊ ಕ್ಲಿಯರಾಗಿ ನಾವೇನಂದರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಐಡೆಂಟಿಫೈ ಮಾಡಬೇಕಂದ್ರೆ ಮೊದಲಿಗೆ ಕ್ವಶನ್ ಟ್ಯಾಗು ಕೊಟ್ಟಿರೋ ಸ್ಟೇಟ್ಮೆಂಟು ಪಾಸಿಟಿವಾ ನೆಗೆಟಿವ್ ಅಂತ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಬೇಕಂದ್ರೆ ನಾವು ಒಂದಿಷ್ಟು ಹಿಡನ್ ವರ್ಡ್ಸ್ನು ಕೂಡ ಐಡೆಂಟಿಫೈ ಮಾಡಬೇಕು. ಹಾರ್ಡ್ಲಿ, ನೆವರ್, ಸೆಲ್ಡಮ್, ನೋ, ನನ್, ಈ ರೀತಿ. ಸೊ ಆಮೇಲೆ ನೆಕ್ಸ್ಟ್ ಫೈಂಡ್ ಮಾಡೋದೇ ವರ್ಬ್. ಕೊಟ್ಟಿರೋ ವರ್ಬ್ ಯಾವುದು, ಕೊಟ್ಟಿಲ್ಲ ಅಂದರೆ ಸಮ್ಟೈಮ್ಸ್ ಹೇಳಿದಾಗ ಇನ್ವಿಸಿಬಲ್ ವರ್ಬ್ ಬಂದಾಗ ಡೂ ಮತ್ತು ಡಸ್ನ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಪಾಸ್ಟ್ ಟೆನ್ಸ್ ಇದ್ದರೆ ಡಿಡ್ ಅಂತ ಯೂಸ್ ಮಾಡಬೇಕು. ಅದೇ ರೀತಿ ಕೊಟ್ಟಿರೋ ವರ್ಬನ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಪಾಸಿಟಿವ್ ಇದ್ದರೆ ನೆಗೆಟಿವ್ ಕನ್ವರ್ಟ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಈ ರೀತಿ ಒಂದು ಕ್ವಶನ್ ಟ್ಯಾಗಲ್ಲಿ ನಾವು ವರ್ಬ್ನ ಯೂಸ್ ಮಾಡಿ ಆಮೇಲೆ ನೆಕ್ಸ್ಟು ಪ್ರೊನೌನ್ನ ಯೂಸ್ ಮಾಡ್ತೀವಿ. ಸೊ ಈಸ್ ದ ಗರ್ಲ್ ಅನ್ನೋದು ಶಿ. ಸೊ ಎವ್ರಿ ಒನ್ ಅನ್ನೋದು ದೇ. ಸೊ ಈ ರೀತಿ ನಾವು ಪ್ರೊನೌನ್ನ ಪ್ರಾಪರ್ ಪ್ರೊನೌನ್ನ ಯೂಸ್ ಮಾಡಿ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಇನ್ನೊಂದು ನಾವೇನು ಮಾಡಬೇಕಂದ್ರೆ ಸಮ್ಟೈಮ್ಸ್ ನೌನ್ನ ಯೂಸ್ ಮಾಡಿರ್ತಾರೆ ಸೆಂಟೆನ್ಸಲ್ಲಿ, ನಾವು ಪ್ರೊನೌನ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಏನಂದರೆ ರಾಜ್ ಈಸ್ ಆ್ಯನ್ ಹಾನೆಸ್ಟ್ ಮ್ಯಾನ್. ಇಸಂಟ್ ರಾಜ್ ಅಂತ ಯೂಸ್ ಮಾಡೋಂಗಿಲ್ಲ. ನಾವು ರಾಜ್ ಅನ್ನೋದು ಏನಂದರೆ ಇಲ್ಲಿ ಮೇಲ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಹಿ ಅನ್ನೋ ಒಂದು ಪ್ರೊನೌನ್ನ ಯೂಸ್ ಮಾಡ್ತೀವಿ. ಸೊ ದ ಕರೆಕ್ಟ್ ಪ್ರಾಪರ್ ಕ್ವಶನ್ ಟ್ಯಾಗ್ ಏನಂದರೆ ರಾಜ್ ಈಸ್ ಅ ಹಾನೆಸ್ಟ್ ಮ್ಯಾನ್. ಸೊ ಇಸಂಟ್ ಹಿ. ಇದೊಂದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಹಾಗೆ ಪ್ರೊನೌನಲ್ಲಿ ಇಲ್ಲಿ ನಮಗೆ ನೌನ್ ರಾಜ್ ಅಂತ ಕೊಟ್ಟಿದ್ದಾರೆ. ರಾಜ್ ಅನ್ನೋದೊಂದು ಮೇಲ್ ಇರೋದ್ರಿಂದ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಹಿ ಅನ್ನೋ ಒಂದು ಪ್ರೊನೌನ್ನ ಯೂಸ್ ಮಾಡ್ತೀವಿ. ಆಮೇಲೆ ಈ ಒಂದು ಎಕ್ಸೆಪ್ಷನ್ ಅಂತೂ ನಮ್ಗೆ ಗೊತ್ತಿದೆ. ಆಮ್ ಅಂತ ಬಂದಾಗ ಆರಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಇದೊಂದು. ಆಮೇಲೆ ಆವಾಗಲೇ ಹೇಳ್ದಂಗೆ ಹಿಡನ್ ಏನಂದರೆ ಸೆಲ್ಡಮ್, ಬೇರ್ಲಿ, ಹಾರ್ಡ್ಲಿ ಈ ಥರ ಬಂದಾಗ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡುತ್ತೆ. ಸೊ ಎವ್ರಿ ಒನ್ ಅಂತ ಬಂದಾಗ
ದ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ಪ್ಲೂರಲ್ ಫಾರ್ಮಲ್ಲಿರಬೇಕು. ಸೊ ಹ್ಯಾಸ್ ಅಂತ ಇರುತ್ತೆ, ಸೊ ಹ್ಯಾವಂಟ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಸಿಂಪಲ್ಲಾಗಿ ಒಂದು ಕ್ವಶನ್ ಟ್ಯಾಗ್ನ ಟಾಪಿಕ್ನ ಕವರ್ ಮಾಡಿದ್ದೀನಿ. ಸೊ ಇನ್ನೂ ಪೂರ್ತಿ ಇದೇ ರೀತಿ ನಾನು ಎಲ್ಲ ಪೂರ್ತಿ ಇಂಗ್ಲೀಷ್ ಗ್ರಾಮರ್ನ ಮುಗಿಸ್ಕೊಡ್ತೀನಿ ಇನ್ ಕೇಸ್ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ. ಸೊ ಇದೇ ರೀತಿ ನಾನು ಮತ್ತು ಕನ್ನಡ ಗ್ರಾಮರ್ನು ಮತ್ತು ಕಂಪ್ಯೂಟ್ರನ್ನು ಕೂಡ ಮುಗಿಸ್ಕೊಡ್ಬೇಕಂತ ಇದೆ. ಸೊ ಯಾವ ರೀತಿ ಅಂದರೆ KPSC ಮತ್ತು KEಗೆ ತುಂಬ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅನ್ನೋ PYQ ಮಾಡಲ್ ಬೇಸ್ನ ನಾನು ಮಾಡ್ತಾಯಿದ್ದೀನಿ. ಸೊ ಇನ್ ಕೇಸ್ ರೆಸ್ಪಾನ್ಸ್ ಏನಾದರೂ ಪಾಸಿಟಿವ್ ಬಂದರೆ ನಾನು ಕಂಟಿನ್ಯೂ ಮಾಡ್ತೀನಿ ಸೀರೀಸ್ನ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.